ಜೀವನದಲ್ಲಿ ಏನೋ ಒಂದು ಸಮಸ್ಯೆ ಬಂದಾಗ ಒಂದು ರೀತಿ ಬೇರೆಯವ್ರ ಹತ್ರ ಕೈ ಚಾಚಿ ಸಾಲವನ್ನ ಪಡ್ಕೊಳ್ತೀವಿ. ಆದ್ರೆ ಈ ಸಾಲ ಕೊಡುವಂಥವ್ರಾಗಿರ್ಬೋದು ಅಥವಾ ಸಾಲ ತಗೊಳ್ಳುವಂಥವ್ರಾಗಿರ್ಬೋದು, ಯಾವ ದಿನ ಈ ರೀತಿಯಾಗಿರುವಂಥ ವ್ಯವಹಾರ ಮಾಡಿದ್ರೆ ಕ್ಲಿಯರ್ ಆಗ್ಬಿಡ್ಬೇಕು, ಅವ್ರಿಗೆ ಇಸ್ಕೊಂಡಿದ್ನ ವಾಪಸ್ ಕೊಡಬೇಕು ಅಥವಾ ಕೊಟ್ಟವ್ರಿಗೆ ಅವ್ರ ದುಡ್ಡು ವಾಪಸ್ ಬರಬೇಕು ಅಂತಂದ್ರೆ ಯಾವ ದಿನ ಈ ವ್ಯವಹಾರ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ತೀವಿ? ಬಹುಶಃ ಸಾಲ ತೆಗೆದುಕೊಳ್ಬೇಕು ಅಂತಂದರೆ ಅಪ್ಪಿತಪ್ಪಿಯೂ ಸಾಯಂಕಾಲ ಬೇಡ. ಅದು ವಿಧಿ ಇಲ್ಲ, ಬೇರೆ ವಾರದ ನೀವು ಮಾಡಿದ್ರು ಕೂಡ ಸಾಯಂಕಾಲ ಮಾತ್ರ ನೀವು ಸಾಲ ಕೊಡುವುದು ಸಮಂಜಸವಲ್ಲ, ತೆಗೆದುಕೊಳ್ಳುವುದು ಸಮಂಜಸವಲ್ಲ. ಇವಿಲ್ಲ ಅಂತಂದರೆ ಬಹುಶಃ ನಿಮ್ಮ ಮನೆಯಲ್ಲಿ ಹಣ ಸ್ಥಾನ ಪಲಾಟ ಆಗುವಂಥದ್ದು. ಚರಲಕ್ಷ್ಮಿ ಇರುತ್ತೆ, ಸ್ಥಿರಲಕ್ಷ್ಮಿ ಇರೋದಿಲ್ಲ. ಆ ಚರಲಕ್ಷ್ಮಿ ಕಡೆ ಹೋಗೋದು ಬರೋದು ಮಾಡ್ತಿದ್ರೆ ಪರವಾಗಿಲ್ಲ, ಓದೋದು ಬರೋದೇ ಇಲ್ಲ. ಅದು ಒಂದು ತಟ್ಟೆ ತುಂಬ ನೀವು ಗೋಮತೆ ಚಕ್ರಗಳು, ಕವಡೆಗಳು, ಸ್ವಲ್ಪ ಅರಿಶಿಣ ಕೊಂಬು ಹಾಕಿಟ್ಟು ಅದ್ರ ಮೇಲೇಳಿ ಪರವಾಗಿಲ್ಲ, ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ, ನಿಮ್ಮ ಪಾಕೆಟ್ ಖಾಲಿ ಆಗೋದಿಲ್ಲ. ಮಂಗಳವಾರ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ, ಒಂದು ಸೈಟೋ ಮತ್ತೊಂದು ಏನಾದರೂ ಮತ್ತು ಗೊತ್ತಿಲ್ಲ, ಯಾವತ್ತೋ ಒಂದು ಇನ್ನೊಂದು ಮತ್ತೊಂದು ತೆಗೆದುಕೊಳ್ಳಲಿಕ್ಕೆ ಅವಕಾಶ. ಜಯದ ಪಾಲೆಗೆ ಮಂಗಳವಾರ ನಿಮಗೆ ಜಯದ ವಾರ ಅಂತ ಕೂಡ ಬರೆದಿಟ್ಕೊಳ್ಳಿ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಜೀವನದಲ್ಲಿ ಏನೋ ಒಂದು ಸಮಸ್ಯೆ ಬಂದಾಗ ಒಂದು ರೀತಿ ಬೇರೆಯವ್ರ ಹತ್ರ ಕೈ ಚಾಚಿ ಸಾಲವನ್ನು ಪಡ್ಕೊಳ್ತೀವಿ. ಆದರೆ ಈ ಸಾಲ ಕೊಡುವಂಥವ್ರಾಗಿರ್ಬೋದು ಅಥವಾ ಸಾಲ ತಗೊಳ್ಳುವಂಥವ್ರಾಗಿರ್ಬೋದು, ಯಾವ ದಿನ ಈ ರೀತಿಯಾಗಿರುವಂಥ ವ್ಯವಹಾರ ಮಾಡಿದ್ರೆ ಕ್ಲಿಯರ್ ಆಗಿಬಿಡ್ಬೇಕು, ಅವ್ರಿಗೆ ಇಸ್ಕೊಂಡಿದ್ನ ವಾಪಸ್ ಕೊಡಬೇಕು ಅಥವಾ ಕೊಟ್ಟವ್ರಿಗೆ ಅವ್ರ ದುಡ್ಡು ವಾಪಸ್ ಬರಬೇಕು ಅಂತಂದರೆ ಯಾವ ದಿನ ಈ ವ್ಯವಹಾರ ಮಾಡಿದ್ರೆ ಬೆಸ್ಟು ಅಂತ ಹೇಳ್ತೀರಾ ಗುರುಗಳು? ಯಾಕಂದರೆ ಅದು ಯಾವ ಟೈಮ್ನಲ್ಲಿ ಸಾಲ ತಗೊಂಡೋ ಅವ್ರ ದುಡ್ಡು ತೀರ್ಸೋಕ್ಕಾಗ್ತಾ ಇಲ್ಲ, ಬರೀ ಬಡ್ಡಿ ಕಟ್ಟೋದೇ ಆಗೋಯ್ತು ಅಂತ ಒಂದು ಕಡೆ ಸಂಕಟ ಪಡ್ತಾ ಇರ್ತಾರೆ. ಇನ್ನು ಕೆಲವ್ರು ನಾನು ಯಾರಿಗೂ ಲೈಫಲ್ಲಿ ಕೊಟ್ಟೇ ಇರಲ್ಲ, ಇವ್ರಿಗೆ ಫಸ್ಟ್ ಟೈಮ್ ಕೊಟ್ಟಿದ್ದು ದುಡ್ಡು ಬರ್ತಾ ಇಲ್ಲ ಅಂತ. ಸೊ ಇದು ಪ್ರತಿನಿತ್ಯ ಒಬ್ಬೊಬ್ರದ್ದು ಒಂದೊಂದು ಕಥೆಗಳು ನಾವು ಕೇಳ್ತಾ ಇರ್ತೀವಿ. ಅಟ್ಲೀಸ್ಟ್ ಈ ಥರ ಏನಾದರೂ ಕೊಡೋದಿದ್ರೆ ಅಥವಾ ತಗೊಳ್ಳೋದಿದ್ರೆ ಈ ಒಂದು ಸಾಲದ ವಿಚಾರವಾಗಿ ಯಾವ ದಿನ ಬಳಸ್ಕೊಂಡ್ರೆ ಒಳ್ಳೆಯದು, ಕೊಟ್ಟಿರೋರ್ಗೂ ಸೇರಬೇಕು ಹಣ, ಈ ತೊಗೊಂಡಿರೋರು ಅವ್ರು ರಿಟರ್ನ್ ಮಾಡಬೇಕು ಅನ್ನೋದಾದರೆ ಯಾವ ದಿನ ಅಂತ? ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಸಾಲ ಇದು ಇಬ್ಬರಿಗೂ ಕಂಡೀಷನ್ ಅಪ್ಲೈ ಇರುತ್ತೆ ಇಲ್ಲಿ, ತೆಗೆದುಕೊಳ್ಳುವವರೆಗೂ ಮತ್ತೆ ಕೊಡುವವರೆಗೂ ಕೂಡ. ಅದೇ ಅವಕಾಶಗಳಿವೆಲ್ಲ ಕೂಡ. ಅದರಲ್ಲೂ ಇವರಿಬ್ಬರು ನೋಡಿಕೊಂಡು ಏನಾದರೂ ಮಾಡ್ತೀವಿ ಅಂತಂದ್ರೆ, ನೀವು ಮೊನ್ನೆ ಒಂದು ಚಾರ್ಟ್ ಕೊಟ್ಟರಲ್ಲ, ಆ ಹೊರ ಅದು ಬಹಳ ಅದ್ಭುತ. ಅದೇ ಹೇಳತ್ತು, ಒಂದೊಂದು ನೀವು ಕಲಿತಾ ಹೋದರೆ ನಿಮಗೆ ಬಹಳ ಅವಶ್ಯಕತೆ ಇರುತ್ತೆ ಇವೆಲ್ಲ ಕೂಡ. ಬುಧವಾರದ ದಿವಸ ಆಮೇಲೆ ಬೆಳಿಗ್ಗೆ ಮಧ್ಯಾಹ್ನ ಕರೆಕ್ಟಾಗಿದೆ, ನಿಮ್ಮ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟದ್ದು, ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟದ್ದು ವಹಿವಾಟು ಅಂದರೆ ಮಾತುಕತೆ ಮಾಡಬೇಕು ಅಂತಂದರೆ, ಬಹುಶಃ ಸಾಲ ತೆಗೆದುಕೊಳ್ಬೇಕು ಅಂತಂದರೆ ಅಪ್ಪಿತಪ್ಪಿಯೂ ಸಾಯಂಕಾಲ ಬೇಡ. ಅದು ವಿಧಿ ಇಲ್ಲ, ಬೇರೆ ವಾರದ ನೀವು ಮಾಡಿದ್ರೂ ಕೂಡ ಸಾಯಂಕಾಲ ಮಾತ್ರ ನೀವು ಸಾಲ ಕೊಡುವುದು ಸಮಂಜಸವಲ್ಲ, ತೆಗೆದುಕೊಳ್ಳೋದು ಸಮಂಜಸವಲ್ಲ. ಯಾವುದೇ ಕಾರಣಕ್ಕೂ ಕೊಡೋದು. ಅದರಲ್ಲಿ ಬುಧವಾರ ಆದರೆ ಅದ್ಭುತವಾಗಿ ನಿಮ್ಮ ಇಬ್ಬರಿಗೂ ಕೂಡ, ಕೊಟ್ಟವನಿಗೂ ಲಾಭ ಹಾಕಬೇಕು, ಪಾಪ ಯಾವುದೋ ಉದ್ದೇಶಕ್ಕೆ ತೆಗೆದುಕೊಂಡಿರ್ತಾನೆ, ಅದು ಅವನಿಗೂ ಕೂಡ ಇಷ್ಟು ದೊಡ್ಡ ಮಟ್ಟದ ಅಂತಂದರೆ, ಅಬ್ಬಾ ಅವ್ರ ಬಳಿ ತೆಗೆದುಕೊಂಡೆ, ಹೇಗೋ ನಾನು ಈ ವ್ಯಾಪಾರ ಮಾಡೋದು ಸ್ವಲ್ಪ ಗೈನ್ ಆದೆ, ಸ್ವಲ್ಪ ಚೆನ್ನಾಗಿ ಬೆಳವಣಿಗೆ ಕಾಣಿಸ್ಕೊಳ್ತು, ಆನಂತರ ಇವ್ರಿಗೆ ವಾಪಸ್ ಕೊಡಬೇಕು ಅನ್ನೋದು ಕೂಡ ಅವನ ಮೈಂಡಿಗೆ ಬರೋದು. ಅದಕ್ಕೆ ಆ ಹೋರಾ ಟೈಮಿಂಗ್ಸನ್ನು ಚೆಕ್ ಮಾಡ್ಕೊಳ್ತಕ್ಕಂಥದ್ದು. ಗುರುವಿನ ಹೋರ ಆ್ಯಂಡ್ ಬುಧನ ಹೋರ ಇತ್ತು ಅಂತಂದರೆ ಮಾತ್ರ ಮಾಡಿ, ಇನ್ನು ಯಾವುದೇ ಹೋರವನ್ನು ಮಾಡಲಿಕ್ಕೆ ಹೋಗಬೇಡಿ. ಶುಕ್ರನ ಹೋರ ಕೂಡ ಒಂದೊಂದು ಸಲ ಹಾಗೂ ಹೀಗೂ ಬ್ಯಾಲೆನ್ಸ್ ಮಾಡುತ್ತೆ. ಅದು ಕೊಟ್ಟವನಿಗೆ ಚೆನ್ನಾಗಿರುತ್ತೆ, ತೆಗೆದುಕೊಳ್ಳೋವನಿಗೆ ಹೋರ ಏನಾದರೂ ಇಲ್ಲ ಅಂತಂದರೆ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಸಾಲ ತೆಗೆದುಕೊಂಡವ ಈ ಹಣವನ್ನು ಮತ್ತು ಇದರಲ್ಲಿ ನೀವು ಜಾಗರೂಕತೆ ವಹಿಸುವಂಥದ್ದು. ಈ ಶಂಖಪುಷ್ಪ ನೀವು ನೋಡಿದ್ದರೆ, ಆ ಶಂಖಪುಷ್ಪ ಅನ್ನೋದು ಏನಿದೆಯೋ ಅದು ನಮ್ಮ ಬಾಡಿನಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್, ಲಿವರಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ಏನಿದೆಯೋ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅಂತಹ ವಿಟಮಿನ್ಸ್ ಇದೆ ಅದರಲ್ಲಿ, ಅಂಥ ಕೆಮಿಕಲ್ ಇದೆ ಅದರಲ್ಲಿ ಪೂರ್ಣ ಪ್ರಮಾಣದಲ್ಲಿ. ನಮಗೆ ಎಷ್ಟು ಚೆನ್ನಾಗಿ ಸಹಾಯ ಮಾಡುತ್ತೆ ಅಂತಂದರೆ ಆ ಶಂಖಪುಷ್ಪ ನಮಗೆ ಶುದ್ಧೀಕರಣ ಮಾಡಿಕೊಡುತ್ತೆ, ಆ ಒಂದು ಪ್ಯಾಟರ್ನ್ ತೆಗೆದು. ಹಾಗೆ ಬಹುಶಃ ಅದು ಈ ಸಾಲದಕ್ಕೂ ಕೂಡ ಆ ಒಂದು ಶಂಖಪುಷ್ಪ ಎಲ್ಲಿದೆಯೋ ಆ ಗಿಡಕ್ಕೆ ತೆಗೆದುಕೊಂಡವ ಈ ಹಣವನ್ನು ಮುಟ್ಟಿಸೋವಂಥದ್ದು.
ನಂತರ ಆ ಹೂವು ಸಿಕ್ಕಿದ್ರೆ 2 ಹೂವು ತೆಗೆದುಕೊಂಡು ಬಂದು ಈ ಹಣವನ್ನು ನೇರವಾಗಿ ನಿಮ್ಮ ತಿಜೋರಿ, ನೀವೆಲ್ಲಿ ಹಣ ಇಡ್ತೀರಿ ನಿಮ್ಮ ಪೆಟ್ಟಿಗೆ, ನೀವು ಇಟ್ಕೊಳ್ತಕ್ಕಂಥ ಕಬೋರ್ಡಲ್ಲಿ, ಒಟ್ಟಾರೆ ಗೌಪ್ಯದ ಪ್ಲೇಸ್ ಎಲ್ಲೋ ಒಂದು ಇಟ್ಕೊಂಡಿರ್ತೀರಲ್ಲ ಮನೆಯಲ್ಲಿ, ಅಲ್ಲಿ ಇಡಬೇಕು. ಹೂವು ಅದರ ಮೇಲೆ ಇಡಬೇಕು, ಶಂಖದ ಹೂವು. ಯಾವ ಕೆಲಸಕ್ಕೆ ಅದು ಬಹುಶಃ ಶ್ರೀಕೃಷ್ಣನ ಪಾಂಚಜನ್ಯ ಇದ್ದಾಗೇನೆ, ಅದರಲ್ಲಿ ವಿಜಯದ ಕಹಳೆ ಮೊಳಗಿತು ಅಂತ, ನೀನು ತೆಗೆದುಕೊಂಡ ಹಣದಲ್ಲಿ ಒಂದು ವಿಜಯ ಸಿಕ್ತು ಅಂತ, ತೆಗೆದುಕೊಂಡವನಿಗೂ ಕೊಟ್ಟವನು ಕೂಡ ಕೆಲಸ ಮಾಡುತ್ತೆ. ಶಂಖದ ಪುಷ್ಪ ಅಷ್ಟೇ ಕೆಲಸ ಮಾಡುತ್ತೆ. ನೀವು ಇದನ್ನೇನಾದರೂ ಪಾಲಿಸ್ತೇನೆ ಅಂತಂದರೆ, ಈ ಶಂಖದ ಪುಷ್ಪ ಹೆಂಗಿರುತ್ತೋ ಅದೊಂದು ಬ್ಲೂ ಕಲರ್ ಇರುತ್ತೆ, ನೀವು ಗೂಗಲ್ಗೆ ಹೋಗಿ ಹೊಡೆಯಿರಿ ಗೊತ್ತಾಗ್ಬಿಡುತ್ತೆ. ಅದು ಅಷ್ಟೊಂದು ಉಪಯೋಗವಾಗುತ್ತೆ. ಜೊತೆಗೆ ಆ ಶಂಖದ ಪುಷ್ಪ ಇದ್ದೂ ನೀವು ಕವಡೆ ಒಂದು 6, ಗೋಮತಿ ಚಕ್ರ ಒಂದು 6, ನಂತರ ಈ ಮನೆಯಲ್ಲಿ ಯಾವಾಗಲೂ ಇರಲೇಬೇಕದು, ಯಾವುದೇ ಕೆಲಸಕ್ಕಾಗಲಿದೆ, ಮಂಗಳ ಪದಾರ್ಥ, ಮಂಗಳ ದ್ರವ್ಯ, ಅರಿಶಿಣದ ಕೊಂಬು 6 ಮೇಲೆ ಎಷ್ಟು ಬೇಕಾದರೂ ಇರಲಿ ಪರವಾಗಿಲ್ಲ. ಗೋಮತಿ ಚಕ್ರ, ಕವಡೆ, ಈ ಅರಿಶಿಣದ ಕೊಂಬು, ಈ 3 ಪದಾರ್ಥಗಳು ನಿಮ್ಮ ತಿಜೋರಿ, ನಿಮ್ಮ ಹಣ ಇಡುವ ಜಾಗದಲ್ಲಿ ಇರಬೇಕು. ಇವಿಲ್ಲ ಅಂತಂದರೆ ಬಹುಶಃ ನಿಮ್ಮ ಮನೆಯಲ್ಲಿ ಹಣ ಸ್ಥಾನ ಪಲ್ಲಟ ಆಗುವಂಥದ್ದು. ಚರಲಕ್ಷ್ಮಿ ಇರುತ್ತೆ, ಸ್ಥಿರಲಕ್ಷ್ಮಿ ಇರೋದಿಲ್ಲ. ಆ ಚರಲಕ್ಷ್ಮಿ ಕಡೆ ಹೋಗೋದು ಬರೋದು ಮಾಡ್ತಿದ್ರೆ ಪರವಾಗಿಲ್ಲ, ಓದೋದು ಬರೋದೇ ಇಲ್ಲ. ಹಂಗಾಗಬಾರ್ದು ಅಂತಂದರೆ, ಬಿಸ್ನೆಸ್ಗೆ ಅಂದಮೇಲೆ ಮನೆಯಿಂದ ಹೋಗಬೇಕು ಮತ್ತು ಅದರ ಡಬಲ್ ಬರಬೇಕು, ಮನೆಯಿಂದ ಹೋಗಬೇಕು ಅದರ 10 ಟೈಮ್ ಬರಬೇಕು, 1 ಟೈಮ್ ಹೋಗಬೇಕು 10 ಟೈಮ್ ಬರಬೇಕು. ಈ ರೀತಿ ಇನ್ವೆಸ್ಟ್ಮೆಂಟು ನಿಮಗೆ ಬೆಳವಣಿಗೆ ರೂಪದಲ್ಲಿ ಆಗಬೇಕು ಅಂತಂದರೆ ಶಂಖಪುಷ್ಪ, ಗೋಮತಿ, ಶಂಖಪುಷ್ಪ ಇಲ್ಲ ಗುರುಗಳೇ ಅಂತಂದರೆ ಕೊನೆಯ ಪಕ್ಷ ಈ 3 ಪದಾರ್ಥ ಆದರೂ ಕೂಡ ನಿಮ್ಮ ಹಣವನ್ನು ಟಚ್ ಮಾಡಿರಬೇಕು. ಅದು ಒಂದು ತಟ್ಟೆ ತುಂಬ ನೀವು ಗೋಮತಿ ಚಕ್ರಗಳು, ಕವಡೆಗಳು, ಸ್ವಲ್ಪ ಅರಿಶಿಣದ ಕೊಂಬು ಹಾಕಿಟ್ಟು ಅದರ ಮೇಲಿಡಿ ಪರವಾಗಿಲ್ಲ, ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ, ನಿಮ್ಮ ಪಾಕೆಟ್ ಖಾಲಿ ಆಗೋದಿಲ್ಲ. ಅಷ್ಟು ಅದ್ಭುತವಾಗಿರತಕ್ಕಂಥ ಕೆಲವು ರಹಸ್ಯಗಳಿದ್ದಾವೆ. ಈ ಶ್ರೀಮಂತರೆಲ್ಲ ಅದೇ ಇಟ್ಟಿರ್ತಾರೆ ಗುರುಗಳೇ, ಅಂದರೆ ಅವ್ರು ಇಟ್ಟಿರಲ್ಲ, ಅವ್ರು ಬೆಳೆದಾಗಿದೆ, ಅವ್ರದ್ದು ಪರೀಕ್ಷೆಗಳು ಮುಗಿದೋಗಿದೆ, ಅವ್ರದ್ದು ಜಾಬ್. ನಿಮಗೆ ಹಣ ಬರಲಿಕ್ಕೆ ಪರೀಕ್ಷೆಗಳು ನಡೀತಾ ಇವೆ, ಹೋಗುತ್ತೆ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಬರುತ್ತೆ ಅಂತಂದರೆ ಪರೀಕ್ಷೆ ಮಾಡಿ ಅವನು DC ಆಗಿದೆ ಅಂದರೆ ಮತ್ತೇನು ಬೇಕು ಅವನ ಪರೀಕ್ಷೆ? ಏನು ಬೇಕಾಗಿಲ್ಲ ಅವನಿಗೆ, ಈ ಥರದ್ದು ಏನು ಮಾಡಬೇಕಾಗಿಲ್ಲವ, ಅವನು ಮತ್ತು ಬೆಳೀತಿರ್ತಾನೆ. ಯಾರು DC ಆಗಿಲ್ಲೋ ಈ ಪರೀಕ್ಷೆ ಬರಬೇಕು. ಈ ಪರೀಕ್ಷೆಯನ್ನು ಬರೆದರೆ ಅವನು ಉತ್ತುಂಗ ಶಿಖರ ಇರುವುದಂತೂ ಖಚಿತ, ಖಂಡಿತ. ಕೆಲವೊಂದು ಕಂಡೀಷನ್ ಇದ್ದೇ ಇರ್ತವೆ. ಆಮೇಲೆ ಸಾಲ ಬೇಗ ತೀರಬೇಕು ಅಂದರೆ ಮಂಗಳವಾರವನ್ನು ಆಯ್ಕೆ ಮಾಡ್ಕೋಬೇಕು. ಕೊಡೋದಿದ್ದರೆ ಮಾತ್ರ, ತೆಗೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಅಪ್ಪಿತಪ್ಪಿಯೂ ತೆಗೆದುಕೊಳ್ಳಬೇಡಿ. ಮಂಗಳವಾರಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಜಯದ ವಾರ ಅಂತ, ಜಯ ಸಿಕ್ಕೀತು ಅಂತ. ಆಮೇಲೆ ಮತ್ತೆ ಅದಕ್ಕೆ ಏನಂತಂದರೆ ಇನ್ನೊಂದು ವಾಕು ಕೂಡ ಅದಕ್ಕಿದೆ, ಮತ್ತೆ ಮಂಗಳವಾರ ದಿವಸ ನೀವೇನು ಪ್ರಾರಂಭಿಸ್ತೀರೋ ಅದು ಮತ್ತು ಮಾಡ್ತೀರಿ ಅಂತ. ಮತ್ತು ಮಾಡುವಂಥದ್ದು ಯಾವುದು? ಸಾಲ ಮಾಡಬೇಕಾ ನೀವು? ಯಾಕೆ ಮಾಡಬೇಕು? ಕೊಡಿ, ಮತ್ತು ಕೊಟ್ಬಿಡ್ಬೋದು ಅವ್ರಿಗೆ, ಏನೋ ಮಾಡಿ ಹತ್ಲಾಗ ಕೊಟ್ಬಿಡ್ಬೋದು. ಬೇರೆ ಇನ್ನೇನಾದರೂ ನೀವು ಮಾಡ್ಕೊಳ್ಬೇಕು ಅಂತಂದರೆ ಈಗ ನೋಡಿ, ರಿಜಿಸ್ಟ್ರೇಷನ್ ಆಫೀಸ್ಗಳಲ್ಲಿ ಯಾವತ್ತೇ ಖಾಲಿ ಇರುತ್ತೆ. ಮಂಗಳವಾರ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ, ಒಂದು ಸೈಟೋ ಮತ್ತೊಂದು ಏನಾದರೂ, ಗೊತ್ತಿಲ್ಲ ಯಾವತ್ತೋ ಇನ್ನೊಂದು ಮತ್ತೊಂದು ತೆಗೆದುಕೊಳ್ಳಲಿಕ್ಕೆ ಅವಕಾಶ. ಜಯದ ಪಾಲಿಗೆ ಮಂಗಳವಾರ ನಿಮಗೆ ಜಯದ ವಾರ ಅಂತ ಕೂಡ ಬರೆದಿಟ್ಕೊಳ್ಳಿ ಅಂತ. ಯಾಕಂದರೆ ನಾವು ಮಂಗಳವಾರದ ಆಯ್ಕೆ ಮಾಡ್ಕೊಳ್ಳಲ್ಲ, ಬೇಡ ಅದೊಂಥರ ಅಶುಭ ಅಂತ ನಾವು. ಅದು ಸಾಧ್ಯವೇ ಇಲ್ಲ, ಅಶುಭ ಅಲ್ಲ ಅದು. ನಾನು ಯಾವುದೊಂದು ಸ್ಟೋರಿ ಕೂಡ, ಅದಕ್ಕೊಂದು ಸ್ಟೋರಿ ಕೂಡ ಇದೆ, ನಾನು ತಿಳಿಸಿದ್ದೇನೆ. ಅದಕ್ಕಾಗಿ ಆ ಒಂದು ವಿಜಯದ ದಾರಿಯಲ್ಲಿ ನಡೆಯುವಾಗ ಹಣ ತೆಗೆದುಕೊಳ್ಳೋದು ಮತ್ತು ಕೊಡುವವರು ಸಾಯಂಕಾಲ ಯಾವುದೇ ಕಾರಣಕ್ಕೂ ಬೇಡ. ನೀವು ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಈ 2 ಕಾಲಗಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಹೋರಾ ಟೈಮಿಂಗ್ಸ್ ಏನೋ ನೋಡ್ತೀನಿ ಅಂತಂದರೆ, ಹೋರಾ ಅದು ಇದು ನಮ್ಗೆ ಗೊತ್ತಿಲ್ಲ ಗುರುಗಳೇ ಅಂದರೆ ಬುಧವಾರ ಆಯ್ಕೆ ಮಾಡ್ಕೊಳ್ಳಿ. ಬುಧವಾರ ನೀವು 1 ಗಂಟೆ ಒಳಗಡೆ ಆ ಒಂದು ಅಭಿಜಿನ್ ಮುಹೂರ್ತದ ಒಳಗಡೆ ನೀವು ಕೊಡೋದು ತೆಗೆದುಕೊಳ್ಳೋದು ಮಾಡ್ಕೊಳ್ಳಿ. ನಿಮಗೂ ಲಾಭ, ತೆಗೆದುಕೊಂಡವನಿಗೂ ಲಾಭ ಇರುತ್ತೆ ಪ್ರೀತಿಯ ಬಂಧುಗಳೇ. ಖಂಡಿತ ಗುರುಗಳ, ಇಲ್ಲಿ ಒಂದು ರೀತಿ ನೀವು ಇಬ್ಬರಿಗೂ ಅನುಕೂಲ ಆಗೋದು ರೀತಿ ತಿಳಿಸ್ಕೊಟ್ಬಿಟ್ರಿ. ಯಾಕಂದರೆ ಕೊಟ್ಟಿರೋರು ಒಂದು ಕಡೆ ಟೆನ್ಷನ್ ಮಾಡ್ಕೊಳ್ತಾ ಇದ್ರೆ, ತೊಗೊಂಡಿರೋರು ಹೇಗಪ್ಪ ತೀರಿಸೋದು ಅಂತ ಅವರೊಂದು ರೀತಿ ಆತಂಕಕ್ಕೆ ಒಳಗಾಗಿರ್ತಾರೆ. ಇನ್ನು ಬುಧವಾರವನ್ನು ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು, ಹೋರೆನಲ್ಲಿ ಬುಧ ಹಾಗೆ ಗುರು ಹೋರೆನಲ್ಲಿ ಈ ಒಂದು ವ್ಯವಹಾರ ಮಾಡುವಂಥದ್ದು ಭಾಳ ಸೂಕ್ತ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಕೆಲವೊಂದು ವಸ್ತುಗಳು, ಈ ಶಂಖಪುಷ್ಪ, ಗೋಮತಿ ಚಕ್ರ, ಕವಡೆ, ಅರಿಶಿಣದ ಕೊಂಬು, ಹಣ ಟಚ್ ಮಾಡಿ ಕೊಡೋದ್ರಿಂದ ಖಂಡಿತವಾಗ್ಲೂ ಅದು ಒಂದು ರೀತಿಯಾಗಿರುವಂಥ ತೀರ್ಸೋದಕ್ಕಾಗಿರ್ಬೋದು, ಅವ್ರು ಅದನ್ನು ರಿಟರ್ನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಏನು ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.